Hi guys, welcome back to me. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ನಿನ್ನೆ ರಿಸೆಪ್ಷನ್ ಗ್ರೂಪ್ ವಿಡಿಯೋ ನೋಡಿ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳೊಂದೇ. ನೋಡಿ ಗೈಸ್, ಮುದ್ದು ಜೊತೆ ಸ್ನ್ಯಾಪ್ ತಗೋತಿದ್ದೆ, ಹಾಗೆ ನಮ್ಮ ಕಸಿನ್ಸ್ ಜೊತೆ ಎಲ್ಲ ಸ್ನ್ಯಾಪ್ ತಗೋತಿದ್ದೆ. ಹಾಗೆ ಸಂಯುಕ್ತ ಮೆಹಂದಿ ಹಾಕೋತಾ ಇದ್ಲು. ಹಾಗೆ ವಿ ವಾಸ್ ವೆಯ್ಟಿಂಗ್ ಫಾರ್ ಮ್ಯಾರೇಜ್, ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ. ಬಟ್ ಇಡೀ ನೈಟ್ ಫುಲ್ ಶಾಸ್ತ್ರ ಮಾಡ್ತಾಯಿದ್ರು, ಪದ್ಧತಿ. ನಾವು ಮೇಲಿಂದ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ನೋಡಿ, ಯಾರೂ ಇಲ್ಲ, ಎಲ್ಲರೂ ಮಲಗಕ್ಕೆ ಹೋಗಿದ್ದಾರೆ. ಸ್ವಲ್ಪ ಜನ ನೋಡ್ತಿದ್ದಾರೆ. ನಾವು ಹಂಗೆ ಮೇಲಿಂದ ಕ್ಲಿಪ್ಸ್ ಹಾಕಿದ್ದೀನಿ. ನಾನು ಜಾಸ್ತಿ ಮಾತಾಡಿಲ್ಲ ಗೈಸ್, ಬಿಕಾಸ್ ಎಲ್ಲರೂ ಇದ್ದರು, ನೈಟ್ ಮಲಗಿದ್ರು. ಬಿಕಾಸ್ ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ಇವಾಗ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಶಾಸ್ತ್ರ ಇನ್ನೇನು ಮುಗಿಯೋ ಟೈಮ್ ಬಂತು. ನಾನು ಹಂಗೆ ಮೇಲೆ ನಿಂತ್ಕೊಂಡು ಎಲ್ಲ ಕ್ಲಿಪ್ಸ್ ತಗೋತಾ ಇದ್ದೆ. ಹಾಗೆ ಮಂಟಪನೂ ಮದುವೆಗೆ ರೆಡಿ ಆಗಿದೆ ನೋಡಿ. ಇವಾಗ ಇನ್ನೇನು ಮದುವೆ ಆಗುತ್ತೆ. ಆಲ್ಮೋಸ್ಟ್ ಈ ಟೈಮು 3 o'clock ಅನಿಸುತ್ತೆ. 4:30 ಮುಹೂರ್ತ ಇತ್ತು. ಸೊ ಹಂಗೆ ಕ್ಲಿಪ್ಸ್ ಎಲ್ಲ ತೊಗೋತಿದ್ದೆ ನೋಡಿ. ನಾನು ಅಲ್ಲಿ ಮಲಗಿದ್ದೀನಿ, ಇದು ನಮ್ಮ ತಮ್ಮ ಹಿಡ್ದಿರೋದು ವೀಡಿಯೋ. ಸೊ ನೋಡಿ ಹಂಗೆ ಕಾಣಿಸ್ತೀನಿ ಇವಾಗ. ನೋಡಿ, ಬ್ಲೂ ಕಲರ್ ಡ್ರೆಸ್ಸು, ವೈಟ್ ಕಲರ್ ಸಂಯುಕ್ತ ಅವ್ರ ತಂಗಿ ಮುದ್ದು. ಇಬ್ಬರು ಮಲಗಿಬಿಟ್ಟಿದ್ದೀವಿ. ಫುಲ್ ನಿದ್ದೆ ಅಲ್ಲೇ ಮಲಗಿದ್ವಿ. ಹಾಗೆ ಮಲಗಿ ತಿರ್ಗಾ ಅರ್ಶಿನ ನೋಡಿ ಗೈಸ್, ನಮ್ಮ ಮಮ್ಮಿ ಮದುವೆ ಆಗೋ ಹುಡುಗಂಗೆ ಅರ್ಶಿನ ಹಚ್ತಿದ್ದಾರೆ. ಅದೇ ನಮ್ಮ ಕಡೆ ಪದ್ಧತಿ. 3 ಸತಿ ಮದುವೆ ಆಗೋ ಹುಡುಗಂಗೆ ಹಾಗೂ 3 ಸತಿ ಮದುವೆ ಆಗೋ ಹುಡುಗಿಗೆ ಹಚ್ಚಬೇಕು. ಸೊ ಮದುವೆ ಆಗೋ ಹುಡುಗಿಗೆ ಹಚ್ಚೋ ಕ್ಲಿಪ್ಸ್ ಹಾಕಿಲ್ಲ ಗೈಸ್, ಸಾರಿ. ನಾನು ಮಲಗಿಬಿಟ್ಟಿದ್ದೆ ಅಷ್ಟರಲ್ಲಿ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ನಮ್ಮ ಮಮ್ಮಿ ಹಚ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಪ್ರೋಗ್ರಾಮ್ ನಡೆದು 1-2 hours ಆಯಿತು ಇದೇ ಆಗೋದಕ್ಕೆ. ಸೊ ನೋಡಿ, ಇದೇ ನಮ್ಮ ಕಡೆ ಪದ್ಧತಿ. ನೋಡಿ ಗೈಸ್, ಫೈನಲಿ ಮದುವೆ ಆಗ್ತಿದೆ, ನೋಡ್ತಾ ಇದ್ದೀವಿ ನೋಡಿ. ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ಸನಿ ದ ಬ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ದ ಬ ಮಗ ಮಗರಿ. ನೋಡಿ ಗೈಸ್, ಕೈಲಾಸಗಿರಿ ಬೆಟ್ಟ, ಸನ್ರೈಸ್ ಆಗ್ತಾ ಇದೆ. ಬೆಟ್ಟ, ನೇಚರ್, ಹೆಂಗೆ ರೆಡಿ ಆಗಿದ್ದೀನಿ ನೋಡಿ. ಇಲ್ಲೆಲ್ಲ ಫೋಟೋಶೂಟ್ ನಡೀತೈತೆ. ಅರಳು ಮುಂಜಾನೆಯ ಮೊದಲ ಕಿರಣ ನಿನಗೆ ಸರಿದೂಗುವ ಹೋಲಿಕೆ. ನೋಡಿ ಗೈಸ್, ಇದೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಬರೋ ಕಾರಲ್ಲಿ ಬಂದಿದ್ವಿ, ಹೋಗೋವಾಗ ಬಸ್ ಮಾಡಿದ್ರು. ಸೊ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ.
ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಗಾಯ್ಸ್. ಎಲ್ಲನೂ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಇದ್ದರು. ಹಾಗೆ ರಿಸೆಪ್ಷನ್ ನೈಟ್ ಅಲ್ವಾ ಆಗಿದ್ದು, ಇಡೀ ನೈಟ್ ಎದ್ದಿದ್ವಿ, ಶಾಸ್ತ್ರ ಇತ್ತು ಅಂತ. ಸೊ ಮಾರ್ನಿಂಗ್ ಫುಲ್ ಬಸ್ಸಲ್ಲಿ ಫುಲ್ ಪಾಚ್ಕೊಬಿಟ್ಟಿದ್ದೆ ನಾನಂತೂ. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಸ್ಸಲ್ಲಿ. ಮದುವೆ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ, ರಿಯಲಿ ಸಾರಿ. ಬಿಕಾಸ್ ಫುಲ್ ಹೆಂಗೆ ಅಂದರೆ ನನ್ನ ಸುತ್ತಮುತ್ತ ಇದ್ದರು, ಹೇಳೋದಕ್ಕೆ ಫುಲ್ ನಂಗೆ ಶೈ. ಆದ್ರೂ ಇಷ್ಟು ಕ್ಲಿಪ್ಸ್ ಹಾಕಿರೋದೇ ನನಗೆ ಖುಷಿ ಇದೆ. ಸೊ ಬರೀ 5 ಮಿನಿಟ್ಸ್ ಇದೆ ವ್ಲಾಗು. ಇನ್ಮೇಲೆ ಎಲ್ಲ ಕಡೆ ಅದು ಏನೇ ಇರಲಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾರೂ ಇಲ್ಲ ಅಂತ ಅಂದ್ಕೊಂಡು. ಸೊ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಹಾಗೆ ಮದುವೆ ಫೈನಲಿ ಆಯಿತು, ಬರೋವಾಗ ವ್ಲಾಗೂ ಕೂಡ ಎಂಡ್ ಮಾಡಿಲ್ಲ. ಇವಾಗ ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಸೊ ಅಷ್ಟೇ ಮದುವೆಯ ವ್ಲಾಗ್. ಸೊ ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್, ಟೇಕ್ ಕೇರ್.